ಸಂಜೀವಿನಿ ಯುವಜನ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಇವರ ಸಹಾಯದಲ್ಲಿ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿದಾರರಿಗೆ ಪ್ರಮಾಣ ಪತ್ರ ವಿತರಣಾ ಸಮಾರಂಭವನ್ನು ಡ್ರೀಮ್ ಕಂಪ್ಯೂಟರ್ ಎಜುಕೇಷನ್ ತರಬೇತಿ ಕೇಂದ್ರ ಚೇಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಂತರ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದವರು. ಹೆಣ್ಣು ಮಕ್ಕಳು ಈ ತರಬೇತಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ಸಂಜೀವಿನಿ ಯುವಜನ ಸಂಘವು ಜಿಲ್ಲಾದ್ಯಂತ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದು, ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಗ್ರಾಮೀಣ ಭಾಗದಲ್ಲಿ ಕಡಿಮೆ ಮಾಡುವ ಹಿತದೃಷ್ಟಿ ಇಟ್ಟುಕೊಂಡು ಈ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಈ ತರಬೇತಿಯ ಉಪಯೋಗವನ್ನು ಎಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಈ ತರಬೇತಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ನಂತರ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿಡಿ ಕೃಷ್ಣಮೂರ್ತಿ ಮಾತನಾಡಿ, ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ವೃತ್ತಿ ಜೀವನ ನಡೆಸಲು ಈ ತರಬೇತಿ ತುಂಬಾ ಉಪಯೋಗ ಆಗಿದೆ. ಈ ಸಂಸ್ಥೆಯ ಪ್ರಮಾಣ ಪತ್ರದಿಂದ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಸಹ ಪಡೆಯಬಹುದು. ಇದರ ಅನುಕೂಲವನ್ನು ಪಡೆಯಬೇಕು ಮತ್ತು ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗಬೇಕು ಎಂದು ಈ ಕಾರ್ಯಕ್ರಮದಲ್ಲಿ ತಿಳಿಸಿದರು. ನಂತರ ತರಬೇತಿ ಪಡೆದ ಎಲ್ಲ ತರಬೇತಿದಾರರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡ್ರೀಮ್ ಕಂಪ್ಯೂಟರ್ ಎಜುಕೇಷನ್ ಕೇಂದ್ರದ ಆಶಾ ಸಂಜೀವಿನಿ ಯುವಜನ ಸಂಘದ ಸಲಹಾ ಸಮಿತಿಯ ಅಧ್ಯಕ್ಷರಾದ ಲಲಿತಮ್ಮ, ರಾಷ್ಟ್ರೀಯ ಮಾನವ ಹಕ್ಕು ಸಮಿತಿಯ ಜಿಲ್ಲಾಧ್ಯಕ್ಷ ಶೇಖ್ ಮೊಹಮ್ಮದ್, ಗೌರವಾಧ್ಯಕ್ಷ ರಘುನಂದನ್ ಟಿಆರ್, ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ನೀಡಿದ ಮಂಗಳಮ್ಮ ಇನ್ನು ಮುಂತಾದವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಅನಿಲ್ ಕುಮಾರ್ ಎನ್. ಅನಿಲ್ ಕುಮಾರ್ ಅಂತ ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ವಿ. ಈ ದಿನ ನಾವು 30 ದಿನಗಳ ಉಚಿತ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಗೆ ಅಂದ್ಕೊಂಡಿದ್ವಿ. ಇದರ ಭಾಗವಾಗಿ ಇವತ್ತು ಏನು ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ತರಬೇತಿಯನ್ನ 30 ದಿನಗಳ ಕಾಲ ತರಬೇತಿಯನ್ನು ಪಡೆದು ಉತ್ತೀರ್ಣ ಯಾರಾಗಿದ್ರು, ಯಾವಾಗ ಎಕ್ಸಾಮ್ ಇಟ್ಟಿದ್ರು, ಎಕ್ಸಾಮ್ ಅಲ್ಲಿ ಯಾರು ಪಾಸ್ ಆಗಿದ್ರು, ಪಾಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತ್ತು ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚು ಕಾಡ್ತದೆ ನಮ್ಮ ದೇಶದಲ್ಲಿ. ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕು, ನಮ್ಮ ಕೈಲಾದಷ್ಟು ನಿರ್ವಹಿಸಬೇಕು ಅಂತ ಹೇಳಿ ಸಂಜೀವಿನಿ ಯುವಜನ ಸಂಘ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಹಳ್ಳಿಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು, ಮಾದಕ ವ್ಯಸನಗಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಬಹಳ ಒತ್ತು ಕೊಟ್ಟು ನಮ್ಮ ಸಂಜೀವಿನಿ ಯುವಜನ ಸಂಘ ಕೆಲಸ ಮಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಸಂಜೀವಿನಿ ಯುವ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಇವರ ಸಹೋದರರೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಈ ಟೈಲರಿಂಗ್ ಮತ್ತೆ ಬ್ಯೂಟಿಷಿಯನ್ 30 ದಿನಗಳ ಕಾಲ ತರಬೇತಿ ನಡೆಸಿರಲಾಗಿತ್ತು ಚೇಳೂರಿನಲ್ಲಿ. ಅದು ಬಂದು ನಮ್ಮ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಅವರ ಸಹೋದರರೊಂದಿಗೆ ಇವತ್ತಿನ ದಿನ 6/7/2025 30 ದಿನಗಳ ಕಾಲ, ಅದಕ್ಕೆ ಮುಂಚೆ 30 ದಿನಗಳ ಕಾಲ ಪ್ರೋಗ್ರಾಮ್ ಮಾಡಿ ಟೈಲರಿಂಗ್ ಎಲ್ಲ ಕಲಿಸಿದ್ದಾರೆ, ಬ್ಯೂಟಿಷಿಯನ್ ಕಲಿಸಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಕೂಡ ಇವತ್ತು ನೀಡಲಾಗಿದೆ. ನೀಡಿಸಿ ಅದರಿಂದ ಮುಂದಿನ ದಿನಗಳಲ್ಲಿ ಏನೇನ್ ಮಾಡಬೇಕು, ಆ ಸರ್ಟಿಫಿಕೇಟ್ ತಗೊಂಡ್ಮೇಲೆ ಯೂಸ್ ಏನೇನ್ ನಡೆಯುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ. ಟೈಲರಿಂಗ್ ಕೋರ್ಸ್ ಕೊಟ್ಟಿರೋರು, ಬ್ಯೂಟಿಷಿಯನ್ ಕೋರ್ಸ್ ಕೊಟ್ಟಿರೋರು ಇವತ್ತು ನಮ್ಮ ಜೊತೆಲಿ ಅನಿಲ್ ಅವರು ಬಂದು ನಮ್ಮ ಸಹೋದರೊಂದಿಗೆ ಸಪೋರ್ಟ್ ಮಾಡಿ ನಿಂತು ಅವ್ರ ಸಪೋರ್ಟ್ ನಾವು ತಗೊಂಡಿದ್ವಿ. ಅವ್ರು ಏನೇನ್ ಬೇಕು ಪ್ರತಿ ಒಂದಕ್ಕೂ ಸ್ಪಂದಿಸಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಂತ ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಂತಹ ಕೃಷ್ಣಮೂರ್ತಿ ಸರ್ ಅವರು ಇದ್ದಾರೆ. ಮತ್ತೆ ಡ್ರೀಮ್ ಕಂಪ್ಯೂಟರ್ಸ್ ಆದಂತಹ ಆಶಾ ಮೇಡಮ್ ಅವರು ಕೂಡ ನಮ್ಗೆ ಸಹೋದರರಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಎರಡು ಸಂಘಕ್ಕೂ ಸಪೋರ್ಟ್ ಮಾಡಿ ಏನೇನ್ ಮುಂದಿನ ದಿನಗಳಲ್ಲಿ ಏನೇನ್ ಮಾಡಿಸ್ಬೇಕು ಅದ್ರ ಬಗ್ಗೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಮತ್ತೆ ಭೋಜರಾಜು ಕೊರಡ್ಗೆ ಅವ್ರು ಕೂಡ ನಮ್ಮ ಸಹೋದರರಿಗೆ ಎನಿ ಟೈಮ್ ಸಪೋರ್ಟ್ ಅಲ್ಲಿ ನಿಂತಿರ್ತಾರೆ, ಬೆನ್ನೆಲುವಾಗಿ ಬರ್ತಾರೆ. ಎಲ್ಲೋದ್ರು ಏನೇ ಪ್ರೋಗ್ರಾಮ್ ಮಾಡಿ ನಮ್ಮ ಸಂಜೀವಿನಿ ಯುವ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಏನೇ ಪ್ರೋಗ್ರಾಮ್ ಮಾಡಿದ್ರು ಸಹೋದರರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದು ನಮ್ಮ ಪ್ರೋಗ್ರಾಮ್ಗಳಿಗೆ ಸಪೋರ್ಟ್ ಮಾಡಿಸ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಏನೇ ಮಾಡ್ಸಕ್ ಹೋದ್ರೆ ಬೇರೆ ಬೇರೆ ಕಾನೂನು ಅರಿವು ಕಾರ್ಯಕ್ರಮಗಳಾಗ್ಲಿ, ಪೋಕ್ಸೋ ಕೇಸ್ ಬಗ್ಗೆ ಆಗ್ಲಿ, ಮಹಿಳಾ ಮತ್ತು ಸಬಲೀಕರಣ ಬಗ್ಗೆ ಆಗ್ಲಿ, ಪ್ರತಿಯೊಂದಕ್ಕೂ ಏನೇ ಮಾಹಿತಿ ಬೇಕು ಅಂತ ಹೇಳಿ ನಮ್ಮ ಸಂಜೀವಿನಿ ಯುವ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡಿ ಅಂತ ಜನಗಳಿಗೆ ಕೇಳ್ಕೊಂತೀನಿ. ಈ ಚೇಳೂರು ಹೋಬಳಿನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳು ಮಾಡಿಸ್ತಿದ್ದಾರೆ, ಜನಗಳಿಗೆ ಅನುಕೂಲ ಆದಂತ ಸಮಸ್ಯೆಗಳು ಬಗೆಹರಿಸಿ ಕೊಡ್ತಿದ್ದಾರೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಬಂದಿದ್ರು, ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಈ ಲೋಕಲ್ ಅಲ್ಲಿ ಎಲ್ಲಾ ತರದ್ದು ಸಪೋರ್ಟ್ ಮಾಡ್ತಿರುವಂತ ಅನಿಲ್ ಕುಮಾರ್ ಅವರಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಆ ಉದ್ದೇಶವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಬರ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಈ ಹೋಬಳಿನಲ್ಲಿ, ಗುಬ್ಬಿ ತಾಲೂಕಿನಲ್ಲಿ
ನಮ್ಮ ಅನಿಲ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಏನೇ ಸಮಸ್ಯೆ ಅವ್ರ ಕೈಯಲ್ಲಾದಷ್ಟು ಸಹಾಯನೂ ಮಾಡ್ತಾರೆ. ಬೇರೆ ಈ ಕಾನೂನು ಬಗ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರಿಸ್ಕೊಡ್ತಾರೆ. ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಯುವ ಸಂಘ ಚೇಳೂರು, ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ತುಮಕೂರು ಇವರ ಸಹಯೋಗದೊಂದಿಗೆ ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಪ್ರಮಾಣ ಪತ್ರವನ್ನ ಸಮಾರಂಭ ಇಟ್ಕೊಂಡಿದ್ರು. ಇವತ್ತು ಹೆಣ್ಣುಮಕ್ಳಿಗೆ ಸಹಜವಾಗಿ ತರಬೇತಿ ಮುಖ್ಯ. ಆ ತರಬೇತಿಯಲ್ಲಿ 30 ದಿನ ನೀವು ತರಬೇತಿ ತಗೊಂಡಿದ್ದೀರಾ. ಈಗ ನೀವು ತರಬೇತಿ ತಂದ ತಕ್ಷಣ ಮುಂದೆ ಏನ್ ನಾವು ಮಾಡಬಹುದು ಅನ್ನೋದನ್ನ ನಿಮ್ಮಲ್ಲಿ ಯಾಲೆ ಟೀಚರ್ಸ್ಗಳು ಹೇಳ್ಕೊಟ್ಟಿದ್ದಾರೆ. ನೀವು ಮುಂದಿನ ದಿನದಲ್ಲಿ ನೀವೇ ಆದಂತ ಸಮಸ್ಯೆಯನ್ನ ಕಟ್ಕೊಂಡು ನಿಮ್ಮದೇ ಆದ 10 ಜನಕ್ಕೆ ನೀವು ಅಟ್ಲೀಸ್ಟ್ 10 ಜನ ಕಲ್ಸಕ್ಕಾಗ್ಬೋದು, ಕನಿಷ್ಠ 4 ಜನಕ್ಕಾದ್ರೂ ನೀವು ಉದ್ಯೋಗ ಕಲ್ತಿದ್ದಕ್ಕೆ 4 ಜನಕ್ಕೆ ತರಬೇತಿ ಕೊಡಿ. ನಿಮ್ಗೆ ಎಲ್ಲೋ ಒಂದು ತೃಪ್ತಿ ಸಿಗುತ್ತೆ. ನೀವು ಅವರು 5 ಜನ ಇನ್ನೊಂದು 5 ಜನ ಕಲಿಸ್ತಾರೆ. ಆಗ ಈ ಸಂಜೀವಿನಿ ಈ ತರಬೇತಿ ಇದರಲ್ಲಿ ನೀವು ಕಲ್ತಿದ್ದಕ್ಕೆ ಒಂದು ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ಯುವ ಸಂಘ ಚೇಳೂರು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಇವತ್ತು ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತುದಾರರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದ್ದೇವೆ. ಈ ಪ್ರಮಾಣ ಪತ್ರದಿಂದ ಅವರು ಬಹಳ ಸಾಕಷ್ಟು ಸೌಲಭ್ಯಗಳನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತಾರೆ ಅಂತ ನಾವು ಆಶಯ ಪಡ್ತಾ ಕೊಡಗೆರೆ ತಾಲೂಕಲ್ಲೂ ಸಹ ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದರಿಂದ ಆ ಭಾಗದ ಅಭ್ಯರ್ಥಿಗಳು ನಮಗೊಂದು ಮಾಹಿತಿ ತಿಳಿಸಿದ್ರೆ ಯಾರಿಗಾದ್ರೂ ಈ ಟೈಲರಿಂಗ್ ಆಗ್ಲಿ ಬ್ಯೂಟಿಷಿಯನ್ ಪಾರ್ಲರ್ ಬಗ್ಗೆ ಅವರಿಗೆ ತರಬೇತಿ ಕೊಡ್ತೀವಿ, ಬಂದು ನಮ್ಮನ್ನ ಸಂಪರ್ಕಿಸಬಹುದು. ನಾವು ತುಮಕೂರು ಕಾರ್ಯಾಧ್ಯಕ್ಷರು ರಘುನಂದನ್